ಹಾಯ್, ನಾನು ತರುಣ್. ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಈ ವಿಡಿಯೋದಲ್ಲಿ RCB ವರ್ಸಸ್ KKR ಬಗ್ಗೆ ಕ್ವಿಕ್ಕಾಗಿ ಮಾತಾಡೋಣ. ಫ್ಯಾಫ್ ಡು ಪ್ಲೆಸಿಸ್ ಟಾಸ್ ಗೆದ್ರು ಚೇಸ್ ಮಾಡ್ತೀವಿ ಅಂತ ಹೇಳಿದ್ರು. KKR ಹ್ಯಾಡ್ ಅ ಫ್ಯಾಂಟಾಸ್ಟಿಕ್ ಸ್ಟಾರ್ಟ್. ಪವರ್ ಪ್ಲೇಯಲ್ಲೇ 75 ರನ್ ಹೊಡೆದ್ರು ಆ್ಯಂಡ್ 3 ವಿಕೆಟ್ಸ್ ಕೂಡ ಕಳ್ಕೊಂಡ್ರು. ಫಿಲ್ ಸಾಲ್ಟ್ ಒಂಥರ ತೂಫಾನ್ ಇನ್ನಿಂಗ್ಸ್ ಆಡಿದ್ರು ಪವರ್ ಪ್ಲೇಯಲ್ಲಿ. 48 ಆಫ್ ಜಸ್ಟ್ 14 ಇನ್ಕ್ಲೂಡಿಂಗ್ 3 ಸಿಕ್ಸಸ್. ಶ್ರೇಯಸ್ ಅಯ್ಯರ್ ಪ್ಲೇಡ್ ಅ ಸೆನ್ಸಿಬಲ್ ಕ್ಯಾಪ್ಟನ್ಸ್ ನಾಕ್. ಇನ್ನೊಂದು ಎಂಡಿಂದ ವಿಕೆಟ್ಸ್ನ ಕಳ್ಕೊಂತಿದ್ರು ಕೂಡ ಹಿ ವಾಸ್ ಪ್ಲೇಯಿಂಗ್ ವೆಲ್. ಸೊ 50 ರನ್ ಹೊಡೆದ್ರು 36 ಬಾಲಲ್ಲಿ. ರಿಂಕು ಸಿಂಗ್ 24 ರನ್ ಹೊಡೆದ್ರು ಆ್ಯಂಡ್ ಫಿನಿಶಿಂಗ್ ಟಚ್ ಕೊಟ್ಟಿದ್ದು ರಸೆಲ್ ಮತ್ತು ರಮಣ್ ದೀಪ್. ಸರ್ಪ್ರೈಸಿಂಗ್ಲಿ ರಸೆಲ್ 1 ಸಿಕ್ಸ್ ಹೊಡಿಲಿಲ್ಲ, ಬಟ್ ರಮಣ್ ದೀಪ್ 2 ಸಿಕ್ಸ್ ಹೊಡೆದ್ರು. 20 ಓವರಿಗೆ KKR ಹೊಡೆದಿದ್ದು 2-2-2 6 ವಿಕೆಟ್ಸ್ ಕಳ್ಕೊಂಡು. 223 ಟಾರ್ಗೆಟನ್ನು ಚೇಸ್ ಮಾಡೋದಕ್ಕೆ ಫ್ಯಾಫ್ ಮತ್ತು ಕೊಹ್ಲಿ ಬಂದರು. ಕೊಹ್ಲಿ ಅವರು ಫುಲ್ ಟಾಸಿಗೆ ಔಟ್ ಆದರು. ವಾಸ್ ಇಟ್ ಅ ನೋ ಬಾಲ್? ವೇಸ್ಟ್ ಹೈಟಿಂದ ಕೆಳಗಿತ್ತ ಮೇಲಿತ್ತ? ಸ್ಟಿಲ್ ಔಟ್ ಕೊಟ್ಟರು. ಒಂಥರ ಕಾಂಟ್ರವರ್ಷಿಯಲ್. ಕೊಹ್ಲಿ ಔಟ್ ಆದ ನೆಕ್ಸ್ಟ್ ಓವರ್ಗೆ ಫ್ಯಾಫ್ ಡು ಪ್ಲೆಸಿಸ್ ಕೂಡ ಔಟ್ ಆದರು. ಇಲ್ಲಿಂದ RCBನ ರೆಸ್ಕ್ಯೂ ಮಾಡಿದ್ದು ವಿಲ್ ಜಾಕ್ಸ್ ಮತ್ತು ರಜತ್ ಪಟಿದಾರ್. ಪವರ್ ಪ್ಲೇಯಲ್ಲಿ ವಿಲ್ ಜಾಕ್ಸ್ ಪ್ಲೇಡ್ ರಿಯಲಿ ವೆಲ್. ಪವರ್ ಪ್ಲೇ ಆದಮೇಲೆ ರಜತ್ ಪಟಿದಾರ್ ಪ್ಲೇಡ್ ರಿಯಲಿ ವೆಲ್. 6 ಓವರ್ಸ್ ಆದಮೇಲೆ RCB ಕೂಡ 75 ಹೊಡೆದಿದ್ದು. ವಿಲ್ ಜಾಕ್ಸ್ ಮತ್ತು ರಜತ್ ಪಟಿದಾರ್ ಹ್ಯಾಡ್ ಅ 102 ರನ್ಸ್ ಪಾರ್ಟ್ನರ್ಶಿಪ್. ಗೇಮನ್ನು ಚೆನ್ನಾಗಿ ಕಂಟ್ರೋಲಿಗೆ ತಗೊಂಡಿದ್ರು. ವಿಲ್ ಜಾಕ್ಸ್ 55 ರನ್ ಹೊಡೆದ್ರು, ರಜತ್ ಪಟಿದಾರ್ 52 ರನ್ ಹೊಡೆದ್ರು. ಆ್ಯಂಡ್ 12th ಓವರಲ್ಲಿ ಇಬ್ಬರು ಕೂಡ ಒಬ್ಬರ ಆದಮೇಲೆ ಒಬ್ಬರು ಔಟ್ ಆದರು. ಇಲ್ಲಿಂದ ಮತ್ತೆ 2 ವಿಕೆಟ್ಸ್ ಬೇಗ ಕಳ್ಕೊಂಡ್ರು RCB. ಸೊ ನೌ ದ ಗೇಮ್ ವಾಸ್ ಇನ್ ಹ್ಯಾಂಡ್ಸ್ ಆಫ್ ಪ್ರಭು ದೇಸಾಯಿ ಆ್ಯಂಡ್ ದಿನೇಶ್ ಕಾರ್ತಿಕ್. ಒಂದು ಮಟ್ಟಿಗೆ ಇಬ್ಬರು ಆಡಿದ್ರು. 18ನೇ ಓವರಲ್ಲಿ ಪ್ರಭು ದೇಸಾಯಿ ಔಟ್ ಆದರೆ 19ನೇ ಓವರಲ್ಲಿ DK ಔಟ್ ಆದರು. ಲಾಸ್ಟ್ ಓವರಲ್ಲಿ ಕರಣ್ ಶರ್ಮಾ 3 ಸಿಕ್ಸ್ ಹೊಡೆದ್ರು ಕೂಡ ಲಾಸ್ಟ್ ಬಾಲಲ್ಲಿ ಫಿಲ್ ಸಾಲ್ಟ್ ರನ್ಔಟ್ ಮಾಡಿ KKR ಈ ಮ್ಯಾಚನ್ನು ಜಸ್ಟ್ 1 ರನ್ನಿಂದ ಗೆದ್ದರು. ಐ ಡೋಂಟ್ ಥಿಂಕ್ ಸೊ ಇದು ಹೊಸ ಅಧ್ಯಾಯ, ಇದು ನೋವಿನ ಅಧ್ಯಾಯ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.